ಪಕ್ಕದಲ್ಲಿ ಕುತ್ಕೊಳ್ಳೋಣ ಫುಫ್ನೆ ಫುಫ್ನೆ. ಫೋರ್ಟ್ ಫೀಲ್ಡ್ ಏನ್ ಮಾಡ್ತಾರೆ? ನಾನು ಫೋರ್ಟ್ ಅಂತಾನೆ ಹೇಳ್ತಾ ಇರೋದು ಕಣೋ. ಈಚ್ ಆ್ಯಂಡ್ ಎವ್ರಿ ಪ್ರಾಜೆಕ್ಟ್ ನಾನು ಮಾಡೋಕ್ಕಿಂತ ಮುಂಚೆ ಮೈಕ್ ಮುಂದೆ ಕೂತ್ಕೋಬೇಕಾದ್ರೆ ನಾನು ನಡುತ್ತಾ ಇರ್ತೀನಿ. ಡಬ್ ಮಾಡ್ತಾ ಇದ್ದೀವಿ, ಭಾಷೆ ಗೊತ್ತಿಲ್ಲ, ಬರೀ ಅಲ್ಲಿ ಏನು ಕಾಣಿಸ್ತಾ ಇದೆ ಅದನ್ನ ನೋಡ್ಕೊಡ್ಬೇಕಾಗುತ್ತೆ. ಏನೋ ವಾಯ್ಸ್ ಅವ್ರನ್ನ ನಾವು ಸ್ವಲ್ಪ ಕಾಪಿ ಮಾಡಬಹುದು, ಬಟ್ ಅಗೇನ್ ಲಿಪ್ಸಿಂಕು ಪದ ಪ್ರತಿಯೊಂದೂ ಹೌದು, ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್. ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಗೆ ನಂಬಿಕೆ ಇದೆ. ಟ್ಯಾಲೆಂಟ್ ಇಲ್ಲ ಅಂದರೂ ನಿಮ್ಮ ಪ್ಯಾಷನ್ ಬಿಟ್ಟು ಕೊಡದೆ ಏನೋ ಐ ವಿಲ್ ಡೂ ಇಟ್ ಅಂತ ಮಾಡ್ತಾಯಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಸಕ್ಸಸ್ ಖಂಡಿತ ಸಿಗುತ್ತೆ. ಛಲ ನಮ್ಮನ್ನು ಎಲ್ಲಿ ಬೇಕಾದ್ರೆ ತಲುಪಿಸುತ್ತೆ. ಇದರಲ್ಲಿ ಜೆಂಡರ್ ಅಗತ್ಯನೇ ಇಲ್ಲ, ಗಂಡಾಗಲಿ ಹೆಣ್ಣಾಗಲಿ, ಛಲ ಇಸ್ ಇಂಪಾರ್ಟೆಂಟ್. ತೆರೆಯ ಮೇಲೆ ಕಾಣುವ ಆ ಮುಖಗಳು ನಗುತ್ತವೆ, ಅಳುತ್ತವೆ ಮತ್ತು ಕೋಪಗೊಳ್ಳುತ್ತವೆ. ಆದರೆ ಆ ಭಾವಗಳಿಗೆ ಜೀವ ತುಂಬುವುದು ಕೇವಲ ಅಭಿನಯ ಅಲ್ಲ, ಅದರ ಹಿಂದಿರುವ ಒಂದು ಮಾಂತ್ರಿಕ ಧ್ವನಿ. ಸಾವಿರಾರು ಪಾತ್ರಗಳಿಗೆ ತನ್ನ ಕಂಠದ ಮೂಲಕ ಜೀವ ತುಂಬಿದ ಅಶರೀರವಾಣಿಯೇ ಮೇಘ ಜಕಾತಿ. ಛೋಟಾ ಭೀಮ್ನ ತರ್ಲೆ ಇರಲಿ, ಡೋರಾಳ ಮೋಡಿ ಇರಲಿ, ಈ ಎಲ್ಲ ಪಾತ್ರಗಳನ್ನು ಕನ್ನಡದಲ್ಲಿ ನೋಡುವ ಮಕ್ಕಳ ಮೊಗದಲ್ಲಿ ನಗು ಮೂಡಲಿದೆ. ಆದರೆ ಭಾವನೆಗಳಿಗೆ ದನಿಯಾಗುವ ಅದೃಶ್ಯದ ದನಿ ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಮಾತುಕತೆ ನಡೆಸೋಣ. ನಮಸ್ಕಾರ ಮೇಘ ಜಕಾತಿ ಅವರೇ. ನಮಸ್ಕಾರ ಸರ್. ಸೊ ಮೊದಲಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಮನರಂಜನಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ನೀವು ಸ್ಫೂರ್ತಿದಾಯಕವಾಗಿದ್ದೀರಾ. ಟ್ರೈ. ಸೊ ಮಹಿಳಾ ದಿನಕ್ಕೆ ಏನು ಹೇಳೋಕ್ಕೆ ಬಯಸ್ತಾರೆ ಮೊದಲಿಗೆ? ಸರ್ ಏನು ಹೇಳೋದು ಸರ್, ಮಹಿಳೆ ಪ್ರಕೃತಿ, ಏನೋ ಪ್ರಕೃತಿ ಇಲ್ಲದೆ ಏನೂ ಇಲ್ಲ. ಯಾ ಇಂಪಾರ್ಟೆಂಟ್, ಎಲ್ಲರೂ ಇಂಪಾರ್ಟೆಂಟ್, ಬಟ್ ವಿ ಆರ್ ಇಂಪಾರ್ಟೆಂಟ್. ಗರ್ಭ ಬೇಕು ಇನ್ನೊಂದು ಜನ್ಮಕ್ಕೆ. ಖಂಡಿತ. ಸೊ ನೆಕ್ಸ್ಟ್ ನಿಮ್ಮ ಇನ್ನೂ ವೃತ್ತಿಗೆ ಬರೋದಾದರೆ, ನೀವು ಡಬ್ಬಿಂಗಲ್ಲಿ ಸುಮಾರು 1 ಲಕ್ಷದಷ್ಟು ಹೆಚ್ಚು ಕೊಟ್ಟಿದ್ದೀರಾ. 1 ಲಕ್ಷ ಎಪಿಸೋಡ್ಸ್ ಅಷ್ಟು ಕಾರ್ಟೂನ್ ಮಾಡಿರೋದು. ಆಮೇಲೆ ಮೂವೀಸ್ ಆಯಿತು ಸರ್, 1200 ಮೇಲಾಯಿತು. ಅದು ಒಂದು ಪಾಯಿಂಟ್ ಆದಮೇಲೆ ನಾನು ಎಣ್ಸೋದು ಬಿಟ್ಬಿಟ್ಟೆ. ಓಕೆ ಓಕೆ. ಸೊ ಅಷ್ಟೊಂದು ಕಾರ್ಟೂನ್ಗಳಿಗೆ ಧ್ವನಿ ಕೊಟ್ಟಾಗ ಸೊ ಪ್ರತಿಯೊಂದು ಧ್ವನಿಗೂ ನೀವು ಬದಲಾವಣೆ ಮಾಡೋಕ್ಕಾಗುತ್ತೆ. ಸೊ ಅದು ಹೆಂಗೆ ಅನಿಸುತ್ತೆ ನಿಮಗೆ ಅದರದ್ದು? ಸರ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಖಂಡಿತವಾಗ್ಲೂ ಒಂಥರ ಏನು ಮಾಡೋದು, ಹೆಂಗೆ ಮಾಡೋದು, ಏನೋ ಹೆಂಗೆ ಪ್ರಿಪೇರ್ ಆಗೋದು, ಅಥವಾ ಹಿಂದಿನ ದಿನವೇ ಕ್ಯಾರೆಕ್ಟರ್ ಗೊತ್ತಿದ್ರೆ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟು ಬರೋದು, ಅವೆಲ್ಲ ಮಾಡ್ತಿದ್ದೆ. ಅಫ್ಕೋರ್ಸ್ ಒಂದು ಸ್ವಲ್ಪ ಹೋಗ್ತಿದ್ದಂಗೆ ಏನೋ ಇಲ್ ಗೆಟ್ ಕೋಲ್ಡ್ ಆಲ್ಟ್ ಅಲ್ವಾ, ಅದಾದಮೇಲೆ ಏನು ಅಷ್ಟೇನು ಸಮಸ್ಯೆ ಆಗ್ತಾ ಇರಲಿಲ್ಲ. ಮೈಕ್ ಮುಂದೆ ಕೂತ್ಕೊಂಡ ತಕ್ಷಣ, ಮಾನಿಟರ್ ನೋಡಿದ ತಕ್ಷಣ ಏನೋ ಅದು ಗೊತ್ತಾಗ್ಬಿಡುತ್ತೆ ಏನು ಕ್ಯಾರೆಕ್ಟ್ರು ಏನು ಹೇಗೆ. ಅದು ಮಾಡ್ತಾ ಮಾಡ್ತಾ ಸ್ವಲ್ಪ ಈಸಿ ಆಗೋದು ಶುರುವಾಯ್ತು. ಬಟ್ ನಿಮ್ಗೆ ಯಾವತ್ತು ಅನಿಸಿಲ್ಲ, ಯಾಕಂದರೆ ಒಬ್ಬ ಮೂಲ ನಟನ ವಾಯ್ಸ್ಗೆ ಒಂದು ಕಾರ್ಟೂನಿಗೆ ಕೊಡ್ಬೇಕಾದ್ರೆ ಅದೊಂದು ವಾಯ್ಸ್ ಮೂಲ ಇರುತ್ತೆ. ಸೊ ಅದಕ್ಕೆ ನೀವು ಧ್ವನಿ ಆದಾಗ ಆ ಚಿತ್ರಬಿಂಬ ನಿಮ್ಗೆ ಕಾಣಿಸ್ದಾಗ ಹೇಗೆ ಅದನ್ನು ಧ್ವನಿಗೂಡಿಸ್ತಿದ್ರೆ ಅದಕ್ಕೆ? ಕಾರ್ಟೂನಲ್ಲಿ ಏನಂದರೆ ಐ ಮೀನ್ ಅಫ್ಕೋರ್ಸ್ ಈಗ ಒಬ್ಬ ಮನುಷ್ಯ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂದರೆ ಆ ಎನರ್ಜಿ ಬೇರೆನೇ ಇರುತ್ತೆ. ಹೌದು. ಇಲ್ಲಿ ಕಾರ್ಟೂನಲ್ಲಿ ಏನಾಗುತ್ತೆ ಅಂದರೆ ಅದು ಎಲ್ಲಾರ್ದು ಒಂದೇ ಇರುತ್ತೆ. ಮ್ಯಾಕ್ಸಿಮಮ್ ಅವರು ಒಂದು ಸ್ವಲ್ಪ ಕೋಪ, ಅಳು, ನಗು ಅದನ್ನು ತೋರಿಸ್ಬೋದು, ಅಥವಾ ತೀರಾ ಹಾ ನಗು ತೋರಿಸ್ಬೋದು. ಬಟ್ ಬಾಕಿ ಎಲ್ಲನೂ ನಾವು ಯಾವ ರೀತಿಲಿ ಡಬ್ ಮಾಡ್ತೀವಿ ಅಂದರೆ ಆ ಮಾಡ್ಯುಲೇಷನ್ ಹೆಂಗೆ ಕೊಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮಾಡ್ಯುಲೇಷನ್ ಮೇಲೆ ತುಂಬ ಕೆಲಸ ಮಾಡಬೇಕಾಗುತ್ತೆ ಕಾರ್ಟೂನ್ ಆರ್ಟಿಸ್ಟ್ ಆಗಬೇಕು ಅಂತಂದರೆ. ಮಾಡ್ಯುಲೇಷನ್ ಬೇಕಾದ್ರೆ ಈಗ ಅದ್ರಲ್ಲಿ ನಿಮಗೆ ಕನ್ನಡ ಶಬ್ದಗಳ ಹಿಡಿತ ಬೇಕು. ಸೊ ನೀವು ಮಾಡರ್ನ್ ಆರ್ಟಿಸ್ಟ್ ಆದಾಗ ಸೊ ಆ ಶಬ್ದಗಳ ಹಿಡಿತ ನಿಮಗೆ ಯಾವಾಗ ಸಿಕ್ತು, ಹೇಗೆ ಅದ್ರ ಮೇಲೆ ನಿಮ್ಮ ಹಿಡಿತ ಸಾಧಿಸಿದ್ರಿ? ಇದೇನಂದರೆ ನಾನು ಸುಮಾರು ಸಲ ಎಲ್ಲ ಕಡೆ ಇದನ್ನು ಹೇಳಿರ್ತೀನಿ ಸರ್. ಭಾಷೆ ಅಂದರೆ ಯಾವುದೇ ಭಾಷೆ ಆಗಿರಲಿ, ಓಕೆ, ಅದ್ರ ಬಗ್ಗೆ ಸ್ವಲ್ಪ ಓದ್ತಾ ಇದ್ದರೆ, ನೀವು ಇಂಗ್ಲೀಷ್ ಕಲಿಬೇಕು ಅಂದರೂ ಅಷ್ಟೇ, ಕನ್ನಡ ಕಲಿಬೇಕು ಅಂದರೂ ಅಷ್ಟೇ, ಹಿಂದಿ ಕಲಿಬೇಕು ಅಂದ್ರೆ ಅಷ್ಟೇ. ಯಾಕೆಂದರೆ ನನಗೆ ಈ 3 ಭಾಷೆನೇ ಬರೋದು. ಸೊ ಏನಂದರೆ ಅಲ್ಲಲ್ಲಿ ಓದ್ತಾ ಇರಬೇಕು, ಹೊಸ ಪದಗಳ ಪರಿಚಯ ಮಾಡ್ಕೋತಾ ಇರಬೇಕು. ಆ್ಯಂಡ್ ನಮಗೀಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇರೋರಿಗಂತೂ ಏನೋ ಮೂವೀಸ್ ನೋಡೋದು ಅದು ಒಂಥರ ಟ್ಯೂಷನ್ ಹೋಗೋ ಥರ. ಅದು ಮೂವೀಸ್ ನೋಡ್ತಿರ್ಬೇಕು. ಜನರಿಗೆ ಎಷ್ಟೋ ಸಲ ಏನು ಅನ್ಸುತ್ತೆ, ಓಕೆ ಎಂಥ ಟೈಮ್ ವೇಸ್ಟ್ ಮಾಡ್ತಾರೆ, ಎಷ್ಟು ಟಿ ವಿ ಮುಂದೆ ಕೂತ್ಕೋತಾರೆ, ಎಷ್ಟು ಮೊಬೈಲ್ ಹಿಡ್ಕೊಂಡಿರ್ತಾರೆ. ಬಟ್ ಹಂಗಲ್ಲ, ಆರ್ಟಿಸ್ಟ್ಗಳಿಗೆ ಆರ್ಟಿಸ್ಟ್ ಆಗಬೇಕು ಅಂತ ಬಯಸೋರಿಗೆ ಅದೊಂಥರ ಟ್ಯೂಷನ್, ಫ್ರೀ ಟ್ಯೂಷನ್. ಅದು ನೋಡಿನೇ ನೀವು ಕಲಿಯಕ್ಕೆ ಸಾಧ್ಯ. ಕಾರ್ಟೂನು ಸಾಮಾನ್ಯವಾಗಿ ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಸೊ ನಿಮ್ಮ ವಾಯ್ಸ್ ಟೋನು ಸೊ ಇಷ್ಟು ಮಕ್ಕಳ ವಯಸ್ಸಿಗೆ ತಕ್ಕಂಗೆ ನೀವು ಕೊಡಬೇಕು. ಅದ್ರ ಮಾಡ್ಯುಲೇಷನ್ ಹೆಂಗೆ ಅಂತ?
ಅದು ಸರ್ ಸರಸ್ವತಿ ಸರ್. ಯಾಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಅಂದರೆ ಸ್ಯಾಂಪಲಿಗೆ ಹೋದಾಗ ವೆರಿ ಫಸ್ಟ್ ಟೈಮ್ 2011 ಕತೆ ಹೇಳ್ತಾ ಇರೋದು. ಹೋದರು, ತೋರಿಸಿದ್ರು, ನೋಡಿ ಇದು ಕರೆಕ್ಟ್ರು ಅಂತ. ಅಲ್ಲಿ 2 ಕಾರ್ಟೂನಿಗೆ ನಾನು ಸ್ಯಾಂಪಲ್ ಕೊಟ್ಟಿದ್ದು. ಒಂದು ಆ್ಯನಿಮೇನಿಯಾಕ್ಸ್ ಅಂತ ಹೇಳಿ, ಅದು ವಾರ್ನರ್ ಬ್ರದರ್ ಕಾರ್ಟೂನ್ಸ್. ಇನ್ನೊಂದು ಚಿಪ್ ಆ್ಯಂಡ್ ಡೇಲ್ ಚಿಪ್ಮಂಕ್ ಸಮಥಿಂಗ್ ಏನೋ ಬರೋದು, ಅದು ಇಟ್ ವಾಸ್ ಫಾರ್ ಡಿಸ್ನಿ. ಅದು ತೋರಿಸಿದ್ರು, ಓಕೆ ಟ್ರೈ ಮಾಡು ಅಂದರು. ಅದು ಮೋಸ್ಟ್ಲಿ ನಾನು ಒಳಗಡೆ ಇತ್ತು ಅನಿಸುತ್ತೆ, ನನಗಂತೂ ಗೊತ್ತಿರಲಿಲ್ಲ ಅಲ್ಲಿ ತನಕ. ಟ್ರೈ ಮಾಡಿದೆ, ಅದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋಯ್ತು. ಸೊ ಅಲ್ಲಿಂದ ಜನಿಂದ ಇಲ್ಲೇ ಇಲ್ಲ. ಸೊ ಅಂದರೆ ನೀವು ಡೈರೆಕ್ಟಾಗಿ ಬಂದಿದ್ದು ವಾಯ್ಸ್ ಆರ್ಟಿಸ್ಟ್ ಆಗ ಅಥವಾ ಅದಕ್ಕಿಂತ ಮುಂಚೆ ಏನಾದ್ರು ಸೀರಿಯಲ್ಸು? ಹೌದೌದು, ನಾನು ಇಂಡಸ್ಟ್ರಿ ಒಳಗೆ ಕಾಲಿಟ್ಟಿದ್ದು ಕನಸು ಪ್ರತಿಯೊಂದೂ ಆ್ಯಕ್ಟಿಂಗಿಗೋಸ್ಕರನೇ. ಅದೇನಾಯಿತು ಅಂದರೆ ಆ್ಯಕ್ಟಿಂಗಿಗೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ನಮ್ಮ ಇಂಡಸ್ಟ್ರಿಯ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಬಿಟ್ಟಿದ್ವಿ. ಓಕೆ. ಅಂದರೆ ಈಗ ವಾಯ್ಸ್ ಇದಾಗಲಿ, ಸ್ಕ್ರಿಪ್ಟಿಂಗ್ ಆಗಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಹಿಂದೆ ಪ್ರೊಡಕ್ಷನ್, ರಿಯಾಲಿಟಿ, ಎವ್ರಿಥಿಂಗ್ ಅದೇನಾಗುತ್ತೆ, ಒಂದ್ಸತಿ ಇಂಡಸ್ಟ್ರಿ ಒಳಗೆ ಬಂದು ಎಲ್ಲ ಡಿವಿಷನ್ನಲ್ಲೂ ಕೆಲಸ ಮಾಡಿದಾಗ, ಪ್ರತಿ ಇದರಲ್ಲಿ ಒಬ್ಬ ಡೈರೆಕ್ಟರ್ಗೆ ಏನು ಬೇಕು ಅನ್ನೋದು ಗೊತ್ತಾಗಕ್ಕೆ ಶುರುವಾಗುತ್ತೆ. ಒಂದು ಐಡಿಯಾ ಬರುತ್ತೆ. ಆವಾಗ ಡೈರೆಕ್ಟರ್ ಕೇಳೋಕ್ಕಿಂತ ಮುಂಚೆನೇ ಸರ್ ಇದು ಹಿಂಗೆ ಮಾಡ್ಬೋದಾ ಅಂತ ಕೇಳಿದಾಗ ಎಲ್ಲೋ ಒಂದು ಕಡೆ ಸಿಂಕ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಅದೇ ನನಗೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಶುರು ಮಾಡಿದ್ದು. ಹಾಗೆ ಅದು ನಿಧಾನಕ್ಕೆ ಡಬ್ಬಿಂಗಿಗೆ ಬಂತು. ಆಮೇಲೆ ಒಂದ್ಸತಿ ಡಬ್ಬಿಂಗ್ ಶುರು ಮಾಡ್ಕೊಂಡ್ಮೇಲೆ, ಡಬ್ಬಿಂಗ್ ಇನ್ ವಾಯ್ಸ್ ಓವರ್ಸ್ ಬೇಸಿಕ್ಲಿ ಯಾರೋ ನಾನು ಆಚೆ ಹೋಗೋಕೆ ಬಿಡಲೇ ಇಲ್ಲ. ಸೆಲೆಸ್ಟಿಕರ್ ಆಗ್ಬಿಟ್ರಿ. ಹೌದು ಹೌದು ಹೌದು. ಕಾರ್ಟೂನು ಈಗ ನೀವು ವಾಯ್ಸ್ ಮೆಡಿಸ್ ಮಾಡ್ತೀರಲ್ಲ ಮೇಡಮ್, ಈ ವಾಯ್ಸ್ನ ನೀವು ಇದು ಮಾಡಬೇಕು, ವಾಯ್ಸ್ ರಿಲೀಸ್ ಮಾಡಬೇಕಾದ್ರೆ ಸೊ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ನಿಮ್ಮ ಕ್ಯಾರೆಕ್ಟರ್ನ ಹಿಂಗೆ ಇದ್ದಾಗ ಅದೇ ಒಂದ್ಸರಿ ಮಗು ಥರ ಮಾತಾಡಬೇಕಾಗುತ್ತೆ, ಇನ್ನೊಂದ್ಸರಿ ಗಡ್ಸು ವಾಯ್ಸಲ್ಲಿ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಿಮ್ಮ ಸವಾಲಿನ ಪ್ರಶ್ನೆ ಸವಾಲುಗಳು ಏನು ಎದುರಾಗುತ್ತೆ ನಿಮಗೆ? ಸರ್ ಅಗೇನ್ ಈಗ ತುಂಬ ಇನಿಷಿಯಲ್ ಡೇಸಲ್ಲಿ ತುಂಬ ಪ್ರಾಕ್ಟೀಸ್ ಬೇಕಾಗ್ತಿತ್ತು. ಮನೇಲಿ ಮಾಡ್ತಿದ್ದೆ, ಇವಾಗೂ ಮಾಡ್ತೀನಿ. ಇವಾಗ ಯಾವ ಥರ ಅಂದರೆ, ಈಗ ಯಾವುದಾದ್ರೂ ಮೇಜರ್ ಮೂವೀಸ್ ಇರುತ್ತೆ ಗೊತ್ತಾ, ಅಥವಾ ಮೇಜರ್ ಈಗ ಕಾರ್ಟೂನಲ್ಲೇ ಯಾವುದಾದ್ರೂ ಒಂದು ತುಂಬ ಸೀರಿಯಸ್ ಪ್ರಾಜೆಕ್ಟ್ಸ್ ಅನ್ನೋದಿರುತ್ತೆ. ಅಲ್ಲಿ ನಾವು ಇಷ್ಟು ತಪ್ಪು ಮಾಡಿದ್ರು ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಕ್ಸೆಪ್ಟೆಡ್ ಅನ್ನೋ ಥರ ಇರುತ್ತಲ್ಲ, ಅವಾಗ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಕೆಲವೊಂದು ಕ್ಯಾರೆಕ್ಟರ್ಗಳು ಹೆಂಗಾಗಿದೆ ಅಂದರೆ ಅದು ಕೂತ್ಬಿಟ್ಟಿದೆ. ಸೊ ಅಷ್ಟು ಕಷ್ಟಪಡಬೇಕು ಅನ್ನೋದು ಇಲ್ಲ. ಬಟ್ ಅಗೇನ್ ಮಾಡ್ಯುಲೇಷನ್ ಕಷ್ಟನೇ, ಇಷ್ಟನೂ ಆಗ್ಬಿಟ್ಟಿದೆ, ರೂಢಿನೂ ಆಗ್ಬಿಟ್ಟಿದೆ. ಸೊ ಇಷ್ಟ ಆದಮೇಲೆ ಅದು ಕಷ್ಟ ಅನ್ಸಲ್ಲ. ಹೌದು, ಖಂಡಿತ. ಅದೇ ಹೇಳ್ತಾರಲ್ಲ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿಸೋ ಮೇಲೆ ಕೂದೇ ವಿದ್ಯೆ. ನಿಜ ಅದು. ಈ ಕಾರ್ಟೂನ್ಗಳ ವಿಷಯಕ್ಕೆ ಬಂದಾಗ ಈ ತುಂಬ 1,00,000 ಕಾರ್ಟೂನ್ಸ್ ಎಪಿಸೋಡ್ಗಳನ್ನ ಮಾಡಿದ್ದೀರಲ್ಲ. ಸೊ ಈ ಟೈಮಿದಲ್ಲಿ ಸೊ ನಿಮಗೆ ಅನಿಸಿಲ್ವಾ, ಸೊ ಒಂದೇ ವಾಯ್ಸ್ ಕೊಡ್ತಾ ಇದ್ದೀನಿ, ನಾನು ಚೇಂಜಸ್ ಕಾಣಿಸ್ತಿದೆ ಅಥವಾ ಸೃಜನಶೀಲ ಇನ್ನೇನು ಮಾಡ್ಬೋದು ಅಂತ ಯಾವ್ದಾದ್ರು? ಇಲ್ಲ ಸರ್, ಏನಾಗುತ್ತೆ ಗೊತ್ತಾ, ಇನ್ನು ಮೂವೀಸಲ್ಲಿ ಆ ಥರ ಸಮಸ್ಯೆಗಳು ಬರುತ್ತೆ. ಅಂದರೆ ಈಗ ನಾನು ಒಂದು ಎಕ್ಸಾಂಪಲ್, ಒಂದು ಹೀರೋಯಿನ್ ಇದ್ದಾಳೆ, ಅವಳಿಗೊಂದು ಪರ್ಟಿಕ್ಯುಲರ್ ವಯಸ್ಸು 18, 20, 25, 23 ಅದು ಏನಾಗುತ್ತೆ, ಅದಕ್ಕೆ ತಕ್ಕಂಗೆ ಸ್ವಲ್ಪ ಥಿನ್ ಬೇಸ್ ಮಾಡ್ಕೊಂಡು ಹೋದರೆ ಅದು ಸೇಮ್ ವಾಯ್ಸೇ. ಓಕೆ. ಈಗ ನಾನು ಈಗೊಂದು 25 ವರ್ಷದ ಯಾವುದೋ ಹೀರೋಯಿನಿಗೆ ವಾಯ್ಸ್ ಕೊಡ್ತಿದ್ದೀನಿ ಅಂದರೆ, ನಾನು ನೆಕ್ಸ್ಟ್ ಇನ್ನೊಬ್ರಿಗೆ ವಾಯ್ಸ್ ಕೊಡಬೇಕಾದ್ರೂ ಆಲ್ಮೋಸ್ಟ್ ಸೇಮ್ ವಾಯ್ಸೇ ಇರುತ್ತೆ. ಅವರ ಬಾಡಿ ಲ್ಯಾಂಗ್ವೇಜಿಗೆ ತಕ್ಕಂಗೆ ಒಂಚೂರು ಚೇಂಜ್ ಆಗ್ತಾ ಹೋಗುತ್ತೆ, ಇಲ್ಲ ಒಂಚೂರು ಬೇಸ್ ಥಿನ್ ಅಗೇನ್ ಡಿಪೆಂಡಿಂಗ್ ಅವರ ಇದು ಹೆಂಗಿದೆ, ಆ್ಯಕ್ಟಿಂಗ್ ಹೆಂಗಿದೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ ಅದ್ರ ಮೇಲೆ. ಬಟ್ ಕಾರ್ಟೂನಲ್ಲಿ ಹಂಗಾಗಲ್ಲ. ಕಾರ್ಟೂನಲ್ಲಿ ಏನಾಗುತ್ತೆ, ಪ್ರತಿ ಪ್ರಾಜೆಕ್ಟಲ್ಲಿ ವಾಯ್ಸ್ ಬೇರೆನೆ. ಈಗ ನೀವು ನೋಡಿರ್ತೀರ, ಎಷ್ಟೊಂದು ಕಾರ್ಟೂನ್ ನೋಡಿರ್ತೀರ, ಪ್ರಾಬ್ಲಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರು ನೋಡಿರ್ತೀರ. ಯಾವುದಾದ್ರೂ ಕಾರ್ಟೂನಲ್ಲಿ ಯಾವುದಾದ್ರೂ ಕ್ಯಾರೆಕ್ಟರ್ ಸೇಮ್ ಇರೋದು ನೋಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಎಲ್ಲದಕ್ಕೂ ಬೇರೆ ಬೇರೆ ವಾಯ್ಸ್ ಕೊಡಲೇಬೇಕು. ಸೊ ಅದೇ ಹೆಂಗೆ ಪ್ರಿಪ್ರೇಷನ್ ಅಂತ ನಿಮ್ಗೆ ಅದು ಸವಾಲು ಏನೇ ಎದುರಾಗ್ತವೆ ಅಂಥ ಟೈಮಲ್ಲಿ? ರೂಢಿ ಸರ್, ಪ್ರಾಕ್ಟೀಸ್ ಅಗೇನ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ರೂಢಿನೂ ಆಗೋಗಿದೆ. ಆ್ಯಂಡ್ ಅದು ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಥಿಯೇಟರ್ ಇನ್ವಾಲ್ವ್ ಆಗಿದ್ದೆ ನಾನು ತುಂಬ ಮುಂಚೆಯಿಂದನೂ. ಥಿಯೇಟರ್ ನಂಗೆ ತುಂಬ ಹೆಲ್ಪ್ ಮಾಡಿದೆ. ಅಂದರೆ ಈಗ ಕಾರ್ಟೂನ್ಸ್ ಡಬ್ಬಿಂಗ್ ಆಗಲಿ ಅಥವಾ ವಾಯ್ಸ್ ಆ್ಯಕ್ಟಿಂಗ್ ಆಗಲಿ, ಅಂದರೆ ಈಗ ನಾರ್ಮಲ್ ಡಬ್ಬಿಂಗಲ್ಲಿ ಆ ಕ್ಯಾರೆಕ್ಟರ್ ಇದೆ, ಇಲ್ಲ ಯಾವುದೋ ಒಂದು ಭಾಷೆ ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಫ್ರೆಂಚ್ ಭಾಷೆಯಿಂದ ಕನ್ನಡಕ್ಕೆ ಡಬ್ ಮಾಡ್ತಾ ಇದ್ವಿ, ಭಾಷೆ ಗೊತ್ತಿಲ್ಲ, ಬರೀ ಅಲ್ಲಿ ಏನು ಕಾಣಿಸ್ತಾ ಇದೆ ಅದು ನೋಡ್ಕೊಡ್ಬೇಕಾಗತ್ತೆ. ವಾಯ್ಸ್ ಅವ್ರನ್ನ ನಾವು ಸ್ವಲ್ಪ ಕಾಪಿ ಮಾಡಬಹುದು, ಬಟ್ ಅಗೇನ್ ಲಿಪ್ಸಿಂಕು, ಪದ, ಪ್ರತಿಯೊಂದೂ ಹೌದು, ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್. ಬಟ್ ರೂಢಿ ಆದಮೇಲೆ ಸಹಜ ಹೋಗ್ತಾ ಇರುತ್ತೆ. ಸೊ ನಿಮಗೆ ಇಷ್ಟು ವರ್ಷ ನೀವು ಮಾಡಿರೋದ್ರ ಕಾರ್ಟೂನ್ ಇಷ್ಟಲ್ಲಿ ನಿಮಗೆ ನನಗಿದು ಇಷ್ಟ ಆಯ್ತಪ್ಪ, ಇದು ಚೆನ್ನಾಗಿದೆ ಅಂತ ಯಾವುದು ಅನಿಸಿದೆ?
ತುಂಬ ತುಂಬ ಆ್ಯಕ್ಚುಲಿ ಎಲ್ಲನೂ ನನಗೆ ಹೆಂಗೆ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಪ್ರಾಜೆಕ್ಟ್ ನಾನು ಮಾಡೋಕ್ಕಿಂತ ಮುಂಚೆ ಮೈಕ್ ಮುಂದೆ ಕುತ್ಕೋಬೇಕಾದ್ರೆ ನಾನು ನಡುತ್ತಾ ಇರ್ತೀನಿ ಅದು ಹೋಲ್ಡ್ ಸಿಗೋವರೆಗೂ. ಹಂಗೆ ಅಂದರೆ ನನ್ನ ಇಂಡಸ್ಟ್ರಿಗೆ ಬಂದಿದ್ದೇನೆ ಹೆಂಗೆ ಗೊತ್ತಾ, ಏನೋ ಸುಮ್ಮನೆ ಮಾಡಬೇಕು, ಏನೋ ಐ ಗಾಟ್ ಏನೋ ದಿಸ್ ಚಾನ್ಸ್ ನಾನು ಮಾಡ್ತಿದ್ದೀನಿ ಆ ಥರ ಅಲ್ಲ. ನನಗೆ ಅದೊಂಥರ ಪ್ಯಾಷನ್ ಇಟ್ಕೊಂಡು ಬಂದಿರೋದಕ್ಕೆ ಆ ಪ್ಯಾಷನ್ ಎಲ್ಲೂ ಏನೋ ಅಂದರೆ ಇದು ಲೈಟಾಗಿ ತೊಗೊಳಕ್ಕೆ ಬಿಡಲ್ಲ. ಪ್ಯಾಷನ್ ಇದ್ದಾಗ ಅದು ಆಟೋಮೆಟಿಕಲಿ ನಾವು ಅದನ್ನು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ನಮ್ಮದು. ಖಂಡಿತ. ಸೊ ಜನಗಳಿಂದ ಆ್ಯಕ್ಚುಲಿ ಮೆಚ್ಚುಗೆ ಯಾವುದು ಸಿಕ್ಕಿದೆ ಹೆಚ್ಚಾಗಿ? ಯಾರಾದರೂ ನೀವು ಗುರ್ಸಿದಾರಾ ಇವರು ಯಾವುದು ವಾಯ್ಸ್ ಓವರ್ ಅಂತ? ಹೌದು ಹೌದು. ಜನ ಗುರ್ಸೋಕ್ಕೆ ಹೆಂಗೆ ಶುರು ಮಾಡಿದ್ದು ಅಂದರೆ ಹೀಗೆ ಕೆಲವು ಇಂಟರ್ವ್ಯೂಗಳಿಂದನೇ ಆಫ್ಕೋರ್ಸ್, ಇಲ್ಲಾಂದರೆ ವಾಯ್ಸ್ ಆರ್ಟಿಸ್ಟ್ಗಳದ್ದು ಅಷ್ಟೇನು ಏನೋ ಇದಿರಲ್ಲ ರೈಟ್. ಯಾಕೆ ಹೀಗೆ ಕೆಲವು ಬೇರೆ ಬೇರೆ ಇಂಟರ್ವ್ಯೂಗಳಿಂದ ನೋಡಿ ವ್ಯೂಸ್ ಚೆನ್ನಾಗಿದ್ದೆಲ್ಲ ನೋಡಿ ಎಲ್ಲರೂ ಹೋದಾಗ ಇವಾಗ ಗುರ್ತಡಿತಾರೆ. ಮೇಡಮ್ ನೀವು ಡಬ್ಬಿಂಗ್ ಆರ್ಟಿಸ್ಟ್ ಅಲ್ವಾ, ವಾಯ್ಸ್ ಓವರ್ ಆರ್ಟಿಸ್ಟ್ ಅಲ್ವಾ? ಹ್ಞೂ ಹೌದು ಎಲ್ಲ. ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಆ್ಯಕ್ಟಿಂಗು ಮಾಡಿರೋದಕ್ಕೆ ಜನಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಮುಖ ಪರಿಚಯನೂ ಇದೆ. ಸೊ ಐತೆ ಅಲ್ಲಿ ಇಲ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ ಯಾವ ಸಿನಿಮಾದಲ್ಲಿ ಮಾಡಿದ್ದೀರಿ ಸರ್? ಸಿನಿಮಾಗಳ ಕತೆ ಕೇಳಬೇಡಿ, ಅದೊಂಥರ ಹೇಳ್ಬೇಕಾದ್ರೆ ಈಗ ಹತ್ತು ಬಿಡ್ತೀನೇನೋ. ನಾನು ಸುಮಾರು ಒಂದು 23-24 ಮೂವಿ ಮಾಡಿದ್ದೀನಿ. ಅದರಲ್ಲಿ ರಿಲೀಸ್ ಆಗಿ ಒಂಚೂರು ಅಟ್ಲೀಸ್ಟ್ ಒಂದು 2 ತಿಂಗಳು 3 ತಿಂಗಳು ಓಡಿದ್ದು ಅನ್ನೋದು ಒಂದು 4 ಮಾತ್ರ. ಓಕೆ. ಇನ್ಯಾವುದು ರಿಲೀಸ್ ಆಯ್ತಾ ಬಿಡುತ್ತಾ ಏನಾಯಿತು ಐ ಹ್ಯಾವ್ ನೋ ಐಡಿಯಾ. ಈಗ ವಾಯ್ಸ್ ಓವರ್ ನೀವು ಮತ್ತು ಸಿನಿಮಾಗಳು ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಅದರ ಅನುಭವ ಹೇಗಿದೆ? ಕಾರ್ಟೂನ್ಗೂ ಮತ್ತು ಇದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ನಾನು ಆ್ಯಕ್ಚುಲಿ ಶುರು ಮಾಡಿದ್ದು ಕಾರ್ಟೂನ್ಗಿಂತ ಮುಂಚೆ ಮೂವೀಸೇ. ಓಕೆ. ಅಂದರೆ ಅಗೇನ್ ನಾನು ಥಿಯೇಟ್ರ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅವ್ರು ಏನೋ ಸಜೆಸ್ಟ್ ಮಾಡಿದ್ರು ಹೋಗಿ ನೋಡು ಅಂತ. ಹೋದೆ, ಸ್ಯಾಂಪಲ್ ಕೊಟ್ಟೆ. ಹೀಗೆ ಎಷ್ಟೊಂದು ಮೂವೀಸ್ ಆ ಟೈಮಿಂದ ಚಾಮುಂಡೇಶ್ವರಿ ಸ್ಟುಡಿಯೋಂದೇ ನಾನು ಶುರು ಮಾಡಿದ್ದು. ಆಮೇಲೆ ಈಗ ಪ್ರಸಾದ್ ಅಲ್ಲಿಲ್ಲ, ಕಂಠೀರವ ಸ್ಟುಡಿಯೋಲಿಲ್ಲ ಅದು. ಹಾಗೆ ಎಲ್ಲ ಎಷ್ಟೊಂದು ಮೂವೀಸ್ ಮಾಡಿದೆ ನಾನು. ಎಷ್ಟು ಮಾಡಿದೆ, ಏನು ಮಾಡಿದೆ, ಏನೂ ನಂಗೆ ನಂಬರ್ಸ್ ಅಂತೂ ನೆನಪಿಲ್ಲ. ಸರ್ ಸಿನಿಮಾದಲ್ಲಿ ಏನಂತಂದರೆ ಆ ವಾಯ್ಸ್ ಟೆಕ್ಸ್ಚರ್ ಏನಿದೆ ಒಂದು ಮೇಂಟೈನ್ ಆಗಿದೆ ಅಂದರೆ ಅದು ಥ್ರೂ ಔಟ್ ಮೇಂಟೈನ್ ಆಗಬೇಕು. ಅದು ಒಂದೇ ಚಾಲೆಂಜ್. ಯಾಕಂದರೆ ಅಗೇನ್ ಕ್ಯಾರೆಕ್ಟರ್ ವೈಸ್ ತೊಗೊಂಡೋದ್ರೆ ಬಾಡಿ ಲ್ಯಾಂಗ್ವೇಜ್ ಪ್ರತಿ ಆರ್ಟಿಸ್ಟ್ ಬೇರೆ ಬೇರೆ ಇರುತ್ತೆ, ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹೋಗಬೇಕು. ನನಗೆ ಅಗೇನ್ ಮೂವೀಸ್ಗಿಂತನೂ ಕಾರ್ಟೂನ್ಸೇ ಜಾಸ್ತಿ ಕಷ್ಟ ಅಂತ ಅನ್ಸೋದು. ಕರೆಕ್ಟ್. ಮೂವೀಸಲ್ಲಿ ಇಷ್ಟೇ. ನಾನು ಅವಾಗಲೇ ನಿಮಗೆ ಹೇಳಿದಂಗೆ ಒಂದು ವಯಸ್ಸಿನ ಹುಡುಗಿ ಇದ್ದಾಳೆ, ಹೀರೋಯಿನ್ ಇದ್ದಾಳೆ, ಅವಳಿಗೆ ಕೊಡ್ತಾ ಇದ್ದೀರಾ, ಅವಳದ್ದು ಒಂದು ಸತಿ ಆ ಬಾಡಿ ಲ್ಯಾಂಗ್ವೇಜ್ ಅರ್ಥ ಆಯಿತು ಅಂತಂದರೆ ಒಂದೇ ವಾಯ್ಸ್ ಥ್ರೂ ಔಟ್ ಕಂಟಿನ್ಯೂ ಆಗುತ್ತೆ. ಹೌದು. ಏನೋ ಅದು ನನಗೆ ಮೂವೀಸ್ ಯಾವತ್ತೂ ಅಯ್ಯೋ ಚಿಕ್ಕಾಪಡೆ ಕಷ್ಟಪ್ಪ ಅನ್ನೋ ಥರ ಅನಿಸಿಲ್ಲ. ಬಟ್ ಕೆಲವೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಬರುತ್ತೆ ಗೊತ್ತಾ. ಅಂದರೆ ಈಗ ಯಾವುದೋ ಹುಡುಗಿ ಏನೋ ಪೊಸೆಸ್ ಆಗಿದ್ದಾಳೆ, ದೆಬ್ಬಾಡ್ತಿದೆ, ದೇವ್ರು ಹೊಡೆದಿದೆ, ಆ ಥರದ್ದು ಏನೇನೋ ಕ್ಯಾರೆಕ್ಟರ್ ಬರುತ್ತೆ ಆಯಿತಾ. ಅವಾಗ ತೀರಾ ಹೈ ಪಿಚ್ಚಲ್ಲಿ ಹೋಗುತ್ತೆ, ಕಿರ್ಚೋ. ದ್ಯಾಟ್ ಈಸ್ ವೆರಿ ಚಾಲೆಂಜಿಂಗ್. ಈಗ ವಾಯ್ಸ್ ಡಬ್ ಮಾಡಬೇಕಾದ್ರೆ ಅದು ಕೇವಲ ಪದಗಳ ನಾವು ಬದಲಾವಣೆ ಮಾಡೋಕ್ಕಲ್ಲ, ಅಥವಾ ಅಲ್ಲಿಂದ ಅನುವಾದ ಮಾಡೋದಿರೋಲ್ಲ. ನಾವು ಅಲ್ಲಿ ಇಡೀ ಅದರ ಸಂಸ್ಕೃತಿನ ನಾವು ಬದಲಾವಣೆ ಮಾಡ್ದಂಗೆ ಇರುತ್ತೆ. ಸೊ ಆ ಸಮಯದಲ್ಲಿ ನಿಮಗೆ ಏನು ಅಂದರೆ ನೀವು ಕಾರ್ಟೂನ್ ಆಗ್ಬೋದು ಅಥವಾ ಇನ್ನೊಂದು ವಾಯ್ಸ್ ಡಬ್ ಇರ್ಬೋದು, ಆ ಸಂಸ್ಕೃತಿನ ನೀವು ಅಲ್ಲಿ ಬಿಂಬಿಸ್ತಾ ಇರ್ತೀರಾ. ಸೊ ಅದನ್ನು ಹೇಗೆ ತೊಗೊಂಡೋಗ್ತೀರಾ ಅಂತ? ಸರ್ ಇಲ್ಲಿ ಏನು ಗೊತ್ತಾ, ಸಂಸ್ಕೃತಿನ ಏನಂತ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀವಿ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲ. ಅಂದರೆ ನಾನು ನಂಬಲ್ಲ ಅದೇ. ಅಂದರೆ ಈಗ ನಾನು ಈಗ ಇಂಗ್ಲೀಷಲ್ಲಿ ಯಾವುದು ಸ್ಪೈಡರ್ ಮ್ಯಾನ್ ಇದ್ದೇನೆ, ಸ್ಪೈಡರ್ ಮ್ಯಾನ್ ಅಂತ ಹೆಸರಿದೆ, ಸ್ಪೈಡರ್ ಮ್ಯಾನ್ ಮಾಡ್ತಿದ್ದೀನಿ, ಸ್ಪೈಡರ್ ಮ್ಯಾನೇ ಇರ್ಬೇಕು, ಅದಕ್ಕೆ ಸಿದ್ದೇಶ ಅಂತ ಹೆಸರಿಡೋಕ್ಕಾಗಲ್ಲ ಅಲ್ವಾ? ಸೊ ನಾವು ಅವ್ರು ಏನು ತೋರಿಸಿದ್ದಾರೆ, ಅವ್ರು ಏನು ಕಷ್ಟಪಟ್ಟಿದ್ದಾರೆ ಅದನ್ನು ಅರ್ಥ ಆಗದೆ ಇರೋ, ಆ ಭಾಷೆ ಅರ್ಥ ಆಗದೆ ಇರೋ ಜನರಿಗೆ ನಮ್ಮ ಭಾಷೆಯಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದು ಯಾವುದೇ ಲ್ಯಾಂಗ್ವೇಜ್ ಆಗಿರೋದು. ಅದರಲ್ಲಿ ನಾವು ಸಂಸ್ಕೃತಿನೇ ಚೇಂಜ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹೆಸರು ಅದೇ ಇರೋದು ಇಂಪಾರ್ಟೆಂಟು, ಊರ ಹೆಸರುಗಳು ಅದೇ ಇರೋದು ತುಂಬ ಇಂಪಾರ್ಟೆಂಟ್. ಬಟ್ ಏನಾಗಿದೆ, ಐ ಡೋಂಟ್ ನೋ ಡಬ್ಬಿಂಗ್ ಇಂಡಸ್ಟ್ರಿಲಿ ಯಾಕೆ ಆ ಥರ ಆಯಿತು ಅಂಥೇಳಿ. ಎಲ್ಲರೂ ಈಗ ಎಕ್ಸಾಂಪಲ್ ಅದು ನ್ಯೂಯಾರ್ಕ್ ಇರುತ್ತೆ, ಬೆಂಗಳೂರು ಮಾಡಿಬಿಟ್ಟಿರ್ತಾರೆ. ಹೌದು. ಏನೋ ಐ ಡೋಂಟ್ ಥಿಂಕ್, ಅದು ಸರಿ ಅಂತ ನನಗೆ ಅನಿಸಲ್ಲ. ನಾವು ನಮ್ಮದೇನು ಮಾಡ್ಯುಲೇಷನ್ ಇರುತ್ತೆ ಅದು ಇಂಗ್ಲೀಷಿಗೆ ಮ್ಯಾಚ್ ಆಗೋ ಥರ. ಅಂದರೆ ನಾನು ಟಂಗ್ ಟ್ವಿಸ್ಟ್ ಮಾಡಿಬಿಟ್ಟು ಆ್ಯಕ್ಸೆಂಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಮ್ಮ ನಾರ್ಮಲ್ ಭಾಷೆ ಕೊಲೋಕಿಯಲ್ ಭಾಷೆಯಲ್ಲಿ ಇಂಗ್ಲೀಷ್ ಮಾಡಬೇಕಾದ್ರೆ ನಮ್ಮ ಕೊಲೋಕಿಯಲ್ ಭಾಷೆಯಲ್ಲಿ ಡಬ್ ಮಾಡಬೇಕು ಆ್ಯಂಡ್ ಬಾಕಿದೆಲ್ಲ ಅದು ಹಾಗೆ ಕೊಡಬೇಕು. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಾಗಿತ್ತು, ತುಂಬ ವರ್ಷಗಳ ಹಿಂದೆ ಟರ್ಮಿನೇಟರ್ ಡಬ್ ಮಾಡಿದ್ದು. ಮೋಸ್ಟ್ಲಿ ರಿಲೀಸ್ ಆಗಿದ್ದು ವೆರಿ ಫಸ್ಟ್ ಡಬ್ ಮೂವಿ ಅಂತ ಅನಿಸುತ್ತೆ ಅದು. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸು ರಿಲೀಸ್ ಆಗುತ್ತಲ್ಲ, ಐ ಆಮ್ ನಾಟ್ ಶ್ಯೂರ್. ಅಲ್ಲೇನಾಗಿತ್ತು, ಅಲ್ಲಿ ಹೋದಾಗ ಹೀಗೆ ಡಬ್ಬಿಂಗ್ ಡೈರೆಕ್ಟ್ರು ಯಾರೋ ಇದ್ದರು. ಆಮೇಲೆ ಸ್ಕ್ರಿಪ್ಟ್ ಬರೆದವರು ಅಷ್ಟೇ, ಅದು ಯಾಕೆ ಆ ಥರ ಬರೆದಿದ್ರು ನನಗೆ ಗೊತ್ತಿಲ್ಲ. ಅಲ್ಲಿ ಏನೋ ಒಂದು ಸ್ಪ್ಯಾನಿಷ್ ತಿಂಡಿ ಹೆಸರಿದೆ, ಟಮಾಲೀಸ್. ಓಕೆ,
ಒಂದು ಸಿಂಪಲ್, ಈಗ ನೀವು ಸ್ಕ್ರಿಪ್ಟ್ ಬಗ್ಗೆ ಕೇಳ್ತಿದ್ರಿ, ಈಗ ಅವ್ರಿಗೆ ಆ ಹೆಸರು ಹೇಳೋಕೆ ಇಷ್ಟ ಇಲ್ವಾ, ಇಲ್ಲಿ ಜನರಿಗೆ ಅದು ಅರ್ಥ ಆಗಲ್ಲ, ಇಲ್ಲಿ ಜನರಿಗೆ ಅದು ಅರ್ಥ ಆಗಲ್ಲ ಅಂದಾಗ ಅಂದರೆ ನಾರ್ಮಲಾಗಿ ಅವ್ರು ಏನು ಹೇಳ್ಬೋದಿತ್ತು, ಅಲ್ಲಿ ತಿಂಡಿ ಇಟ್ಟಿದ್ದೀನಿ ತಗೋ ಅಂತ ಹೇಳ್ಬೋದಿತ್ತು, ಹೆಸರು ಹೇಳಿಲ್ಲ ಅಂದಿದ್ರೆ. ಅವಾಗ ನೀವು ಅದನ್ನು ಮುಚ್ಚಾಕ್ತಿದ್ದೀರಾ, ಸರಿಯಾಗಿ ಹೇಳ್ತಾ ಇದ್ದೀರಾ. ಆ್ಯಂಡ್ ತಮಾಲಿಸಿದೆ, ನೀವು ನೋಡಿ ನಾನು ಬರ್ಗರ್ ಇಟ್ಟಿದ್ದೀನಿ ತಿನ್ಬಿಡು ಅಂದರೆ ಇಟ್ ಇಸ್ ವೆರಿ ರಾಂಗ್. ಏನೋ ಆ ಥರದ್ದು ಇನ್ಸಿಡೆಂಟ್ಸ್ ತುಂಬ. ಹಾಗಾದ್ರೆ ಈಗ ಹೇಳ್ತೀನಿ ನೋಡು, ಈ ಕೆಲವೊಂದು ಸಿನಿಮಾಗಳಲ್ಲಿ ವಾಯ್ಸ್ ಡಬ್ ಆದಾಗ ಅಲ್ಲಿ ಹೈದರಾಬಾದ್ ಬದಲು ಇಲ್ಲಿ ಬೆಂಗಳೂರು ಪದ ಬಳಕೆ ಮಾಡಿರ್ತೀವಿ, ಅದನ್ನು ನೀವು ತಪ್ಪು ಅಂತ ಹೇಳ್ತೀರಾ? ತಪ್ಪು ಅಂತ ಹೇಳಲ್ಲ ಸರ್, ಅದಕ್ಕೆ ಅಂತ ನಾನು ಹೇಳ, ನಮ್ಮ ಸ್ಟೇಟೇ ಎಷ್ಟು ಬ್ಯೂಟಿಫುಲ್ ಅಂತಂದರೆ ಒಂದೊಂದು ಬಾರ್ಡ್ರಿಗೂ ಒಂದೊಂದು ಡೈಲೆಕ್ಟ್ ಇದೆ. ಈಗ ವೆರಿ ರೀಸೆಂಟಾಗಿ ಗೋಂಧಳ್ ಅಂತೇಳಿ ಒಂದು ಮರಾಠಿ ಮೂವಿ ಡಬ್ ಮಾಡಿತ್ತು ಆಯ್ತಾ. ಮರಾಠಿ ಮೂವಿ ಆ ವೇಷಭೂಷಣ ಪ್ರತಿಯೊಂದೂ ಅಂದ್ರೆ ಮದುವೆ ಆಗಿರುತ್ತೆ, ಮದುವೆ ದಿನ ರಾತ್ರಿ ಚಳಿ ಗೊಂದಳ ಮಾಡ್ತಾರೆ ಗೊತ್ತಾ, ಅಲ್ಲಿ ಗೊಂದಲ ಅಂತ ಹೇಳ್ತೀವಲ್ಲ, ಯು ಮಸ್ಟ್ ಬಿ ನೋಯಿಂಗ್ ಈಗ ಇದನ್ನು ನಾವು ಮಾಡ್ತೀವಿ ಅಂದರೆ ನಮಗೆ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರಿಗೆ ಅಥವಾ ಆ ಪರ್ಟಿಕ್ಯುಲರ್ ಮೂವಿಗೆ ಉತ್ತರ ಕರ್ನಾಟಕದ ಭಾಷೆ ಹಾಕೋದು ತುಂಬ ಇಂಪಾರ್ಟೆಂಟ್ ಏನೋ, ಯಾಕಂದರೆ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಅದು ಇದು ತುಂಬ ಸಿಂಕ್ ಆಗಿದೆ. ಈಗ ನಾವು ಮಂಡ್ಯ ಭಾಷೆ ಹಾಕ್ತೀವಿ ಅಂದರೆ ಸೂಟ್ ಆಗಲ್ಲ, ಮಂಗಳೂರು ಭಾಷೆ ಹಾಕ್ತೀವಿ ಅಂದರೆ ಸೂಟ್, ಇಲ್ಲ ಕೊಲೋಕಿಲ್ ನಾರ್ಮಲ್ ಅಂದರೆ ಈ ಬೆನ್ಯೂವಲ್ ಮಾತಾಡೋ ಈ ಕನ್ನಡ ಹಾಕ್ತೀವಿ ಅಂದ್ರೂ ಸೂಟ್ ಆಗಲ್ಲ. ಸೊ ಏನೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ರಾಜ್ಯ ಅಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಮಲಯಾಳಮಿಂದ ಮಾಡ್ತೀವಿ ಅಂದ್ರೂ ಅದಕ್ಕೊಂದು ಡೈಲೆಕ್ಟ್ ಇದೆ. ಅವಾಗ ನೀವು ಮಂಗಳೂರು ಎತ್ಕೊಳ್ಳಿ, ಸ್ವಲ್ಪ ಡೈಲೆಕ್ಟ್ ತುಂಬ ಬೇಡ, ಸ್ವಲ್ಪ ತೆಲುಗು ಮಾಡ್ತಿದ್ದೀರಾ ಅಂದರೆ ಅಗೇನ್ ಆ ಬಾರ್ಡ್ರಲ್ಲಿ ಬರೋ ಕೆಲವೊಂದು ಡೈಲೆಕ್ಟು, ತಮಿಳ್ ಮಾಡ್ತೀರಾ ಅಂದರೆ ಆ ಬಾರ್ಡ್ರಿಂದ ಬರೋ ಡೈಲೆಕ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಹೇಳೋದೇನಂದ್ರೆ ಆ ಭಾಷೆಗೆ ಅಲ್ಲಿಂದ ಬಳಕೆ ಮಾಡೋಕ್ಕೂ ಮುಂಚೆ ಮೂಲ ಏನಿದೆ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಹೌದು, ಮೂಲ ಕಾಪಾಡ್ಕೊಂಡು ಹೋಗ್ಬೇಕು. ಈಗ ನಾನು ಹೇಳಿದಾಗೆ ಅಗೋಂತಳಿ ಮೂವಿಗೆ ಉತ್ತರ ಕರ್ನಾಟಕ ಭಾಷೆ ಉಪಯೋಗಿಸಿರೋರು ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಆ ಬಾಡಿ ಲ್ಯಾಂಗ್ವೇಜ್. ಯಾಕೆಂದ್ರೆ ಉತ್ತರ ಕರ್ನಾಟಕದ ಜನ, ಈಗ ನಾನು ಉತ್ತರ ಕರ್ನಾಟಕದೊಳೆ, ಎಷ್ಟು ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅಂದರೆ ಎಸ್ ದಿಸ್ ಇಸ್ ಇಟ್ ಅನ್ನೋ ಥರ. ಈಗ ನಾವು ಒಂದು ಮಲಯಾಳ ಮೂವಿ ಡಬ್ ಮಾಡ್ತಿದ್ದೀವಿ ಅಂದರೆ ನಾನು ಕಂಪ್ಲೀಟಾಗಿ ಮಂಗಳೂರು ಡೈಲೆಕ್ಟ್ ಆಕ್ಸೆಂಟ್ನೇ ಹಾಕಬೇಕು ಅಂತ ಹೇಳ್ತಾ ಇಲ್ಲ. ಒಂದು ಮಟ್ಟಕ್ಕೆ ಇದೊಂದು ಆ ಎಸೆನ್ಸ್ ಬಂದರೆ ಜೀವ ತುಂಬ ಮಲಯಾಳ ಮೂವೀಸ್ ತುಂಬ ಚೆನ್ನಾಗಿರೋ, ಅಲ್ಲಿ ಜೀವ ತುಂಬ್ದಂಗೆ ಆಗುತ್ತೆ. ಸೊ ನೀವು ಕೇವಲ ವಾಯ್ಸ್ ಡಬ್ ಅಷ್ಟೇ ಅಲ್ಲ ಮೇಡಮ್, ನೀವು ನಿರ್ದೇಶನ ಮಾಡ್ತೀರಿ, ಕತೆ ಬರೀತೀರಿ, ಎಲ್ಲ ವಿಭಾಗದಲ್ಲೂ ಕೈ ಆಡಿಸಿದ್ದೀರಿ. ಸೊ ಈಗ ನೀವು ಏನಂತ ಕರಿಬೇಕು ಅಂತ? ಏನೂ ಅಲ್ಲ, ಆರ್ಟಿಸ್ಟೇ ಸರ್. ಅವಾಗಲೇ ಹೇಳಿದಾಗೆ ಏನು, ನನಗೆ ಆ್ಯಕ್ಟಿಂಗಿಗೆ ಅವಳಿಗೂ ಹೊತ್ತು ಯಾವತ್ತೂ ಹೋಗಲ್ಲ, ಹಾಗೇ ಇರುತ್ತಲ್ಲ. ಆ್ಯಕ್ಟಿಂಗಿಗೋಸ್ಕರ ಎಲ್ಲ ಡಿಪಾರ್ಟ್ಮೆಂಟು ಟ್ರೈ ಮಾಡಿದ್ದು ಅಷ್ಟೇ. ಹಾಗೆ ಎಲ್ಲೆಲ್ಲೆಲ್ಲೋ ಹೋಗ್ಬಿಡ್ತದ್ದು. ಬಟ್ ಈಗೇನಂದರೆ ನಾಳೆ ಎಲ್ಲ ಯಾರಾದರೂ ಬಂದು ನಾಳೆಯಿಂದ ನೀನು ಡಬ್ಬಿಂಗ್ ಮಾಡಬೇಡ ಕಣೆ ಅಂದರೆ ಇಂಡಸ್ಟ್ರಿಯಲ್ಲೇ ಯಾವುದೋ ಒಂದು ಮೂಲೆಯಲ್ಲಿ ಬದುಕ್ತೀನಿ ಅನ್ನೋದಂತೂ ನಂಬಿಕೆ ಇದೆ. ಸೊ ಅದು ಆ್ಯಕ್ಚುಲಿ ಈಗಿನ ಮಹಿಳೆಯರಿಗೆ ಇದು ಅವಶ್ಯಕತೆ ಇದೆ ಅಂತ ಅಂದರೆ ಯಾವ ರೀತಿ? ಈಗ ನೋಡಿ, ಈಗ ಇದು ನೀವು ಹೇಳಿದ್ರಿ, ಈಗ ನಿಮ್ದು ವಾಯ್ಸ್ ಡಬ್ ಬೇಡ, ಸೊ ನನಗೆ ನೀವೆಲ್ಲ ಒಂದು ಬದುಕ್ತೀರಿ ನನಗೆ. ಸೊ ಮಹಿಳೆಯರಿಗೆ ಇದನ್ನ ಅಗತ್ಯತೆ, ಅನಿವಾರ್ಯತೆ ಇದೆ ಈಗಿನ ಕಾಲಕ್ಕೆ ಅಂತ ಯಾವುದು ಸಮಾಜದಲ್ಲಿ. ನಾಟ್ ಓನ್ಲಿ ಸಿನಿಮಾ ಅಲ್ಲ, ಸಿನಿಮಾ ಹೊರತುಪಡಿಸಿ ಆಗಲಿ ಏನೇ ಡಿಪಾರ್ಟ್ಮೆಂಟ್ ಇರಲಿ, ಫಸ್ಟು ನಾನೇನಾದರೂ ಮಾಡ್ತೀನಿ ಅನ್ನೋ ಛಲ ಬೇಕು. ಆ ಛಲ ಇದ್ದರೆ ಯು ವಿಲ್ ಫೈಂಡ್ ಯುವರ್ ವೇಸ್ ಅಲ್ವಾ. ಛಲನೇ ಇಲ್ಲ ಅಂದರೆ ನೀವೇನೂ ಮಾಡೋಕ್ಕೆ ಸಾಧ್ಯ. ಫಸ್ಟ್ ಒಳಗಡೆ ಆ ಸ್ಪಾರ್ಕ್ ಇರಬೇಕು, ಏನೋ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಆ್ಯಂಡ್ ಟು ಡೂ ಸಮಥಿಂಗ್. ಅಥವಾ ಅದನ್ನು ಈಗ ಪ್ಯಾಷನಿಂದ ಆಗಲಿ ಜವಾಬ್ದಾರಿಯಿಂದ ಆಗಲಿ, ಹೌದು, ಪ್ಯಾಷನ್ನು ಒಂಥರ ಜವಾಬ್ದಾರಿನೇ ನಮ್ಮ ಒಳಗಡೆ ಇದು. ಓಕೆ, ಇನ್ನು ನಾರ್ಮಲ್ ಫ್ಯಾಮಿಲಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಇದ್ರೂ ಅಷ್ಟೇ. ಆ ಜವಾಬ್ದಾರಿನ ನೀವು ಸೀರಿಯಸ್ ಆಗಿ ತೊಗೊಂಡ್ರೆ, ಆ ಪ್ಯಾಷನ್ನ, ಒಬ್ಸೆಷನ್ನ ನೀವು ಸೀರಿಯಸ್ ಆಗಿ ತೊಗೊಂಡ್ರೆ, ಡೆಫಿನೆಟ್ಲಿ ಯು ವಿಲ್ ವರ್ಕ್ ಹಾರ್ಡ್. ಆ್ಯಂಡ್ ಹೆಣ್ಮಕ್ಳು ಅದ್ರಾಗ ಎತ್ತಿದ ಕೈ ಅಲ್ವಾ. ಹೌದು, ಈಗ ಮನೆಯಲ್ಲ ಈಗ ನೋಡಿ, ನಿಮ್ಮ ತಾಯಿ ಅಥವಾ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ವೈಫ್ ಒಡವ, ನಿಮ್ಮ ತಂಗಿ ಅಕ್ಕಂದ್ರು, ಮನೆ ಅಂದರೆ ಒಂದು ದಿನ ಮನೇಲಿ ಒಂದು ಹೆಣ್ಣು ಇಲ್ಲ ಅಂದರೆ ಆ ಮನೆ ನಡೆಯಲ್ಲ. ಇಟ್ ಈಸ್ ವೆರಿ ನಿಜ. ನೀವು ಬಿಗ್ ಬಾಸ್ ಸಹ ಕೆಲಸ ಮಾಡಿದ್ದೀರಿ ಅಂತ. ಹೌದು ಸರ್. ಅಲ್ಲಿ ಏನು ಜವಾಬ್ದಾರಿಗಳು ನಿರ್ವಹಿಸಿದ್ದೀರಿ, ಹೇಗೆ ಅನಿಸ್ತಿದೆ? ಬಿಗ್ ಬಾಸ್ ಅಲ್ಲಿ ಹೇಗಿತ್ತು ಅಂದರೆ, ನಾನು 1-2 ಸೀಸನ್ ಹಿಂದಿ ಮಾಡಿದೆ, 1-2 ಸೀಸನ್ ಕನ್ನಡ ಮಾಡಿದೆ. ಅಲ್ಲೂ ವಾಯ್ಸ್ ಡಬ್ಬ ಅದು ಬೇಕಪ್ಪ ಹೇಳಿ ಆಫ್ ಸ್ಕ್ರೀನ್. ಅದೇನಂದರೆ ಕನ್ನಡದಲ್ಲಾಗಲಿ ಅದರಲ್ಲಾಗಲಿ ಆ್ಯಕ್ಚುಲಿ ಹಿಂದಿ ಮಾಡಬೇಕಾದ್ರೆ ಸ್ವಲ್ಪ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಸೇರ್ಕೊಂಡು ಮಾಡಿದ್ದೆ. ಟಾಸ್ಕ್ ಮತ್ತು ಪ್ರೊಡಕ್ಷನ್ ಎರಡೂ ಕನ್ನಡಲ್ಲೂ ಸ್ವಲ್ಪ. ಬಟ್ ಕನ್ನಡದಲ್ಲಿ ಕಂಪ್ಲೀಟ್ಲಿ ಟಾಸ್ಕ್ ಡಿಪಾರ್ಟ್ಮೆಂಟಲ್ಲೇ ಇದ್ದಿತ್ತು, ಟಾಸ್ಕ್ ಮ್ಯಾನೇಜರ್ ಆಗಿ. ಆ್ಯಕ್ಚುಲಿ ಟಾಸ್ಕ್ ಪ್ರೊಡ್ಯೂಸರ್ ಅನ್ನೋದು ಡೆಸಿಗ್ನೇಷನ್ ಅದು, ಬಟ್ ಅಲ್ಲಿ ಯೂಶಲಿ ಇರ್ತಿದ್ದ ಕೆಲಸ ಟಾಸ್ಕ್ ಮ್ಯಾನೇಜಿಂಗೇನೆ. ಈಗ ನೀವು ಸೀಸನ್ 1 ಸೀಸನ್ 2 ಎಲ್ಲ ನೋಡಿದಾಗ ಅಲ್ಲಿ ಏನೇನು ಟಾಸ್ಕ್ ಆಗ್ತಿತ್ತು, ಅವ್ರೇನು ಕಾಸ್ಟ್ಯೂಮ್ ಹಾಕೋತಿದ್ರು, ಏನೋ ಪ್ರತಿಯೊಂದೂ. ಆಮೇಲೆ
ಅವ್ರದ್ದು ಲೆಟರ್ಸ್ ಬರುತ್ತೆ ಗೊತ್ತಾ, ಬಿಗ್ ಬಾಸಿಂದ ಲೆಟ್ರ್ ಕೊಡ್ತಾರೆ, ಅವೆಲ್ಲ ಆಲ್ಮೋಸ್ಟ್ ಟಾಸ್ಕ್ ಡಿಪಾರ್ಟ್ಮೆಂಟ್ ಅವ್ರದ್ದೇನೆ ಕೆಲಸ. ಟಾಸ್ಕ್ ಡಿಪಾರ್ಟ್ಮೆಂಟ್ ಅವ್ರು ಬಿಸಿ ಇದ್ದಾರೆ, ಅವೈಲೇಬಲ್ ಇಲ್ಲ ಅಂದರೆ ಪ್ರೊಡಕ್ಷನ್ ಅವ್ರು ಅದನ್ನೆಲ್ಲ ನೋಡ್ಕೊಳ್ಳೋದು. ಹಿಂಗಿದ್ರು ಅನುಭವ ಅವಾಗ. ಅದ್ಭುತ ಸರ್ ಅದು ಅಂತ. ಯಾಕೆ ಅಂತಂದರೆ ಬಿಗ್ ಬಾಸ್ ಆಗಿನ್ನ ಶುರುವಾಗಿದ್ದ ಟೈಮು, ಸೀಸನ್ 1 ಸೀಸನ್ 2 ಅದು ಲೋನಾವಲದಲ್ಲಿದ್ದಿತ್ತು, ಪುಣೆ ಹತ್ರ. ಓಕೆ. ಅದು ಆಮೇಲೆ ಎಂಡಮಾಲ್ ಇಂಡಿಯಾ ಹೆಂಗಿತ್ತು ಅಂದರೆ ಆ ಹೋಲ್ ಪ್ರೊಡಕ್ಷನ್ ಹೌಸ್ ಎಲ್ಲರೂ ಹೆಂಗೆ ಅಂದರೆ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡೋರು. ಯಾರು ಅಂದರೆ ಚಿಲ್ ಮಾಡ್ತಿದ್ರು ಎಲ್ಲರೂ, ಬಟ್ ಕೆಲಸನೂ ಅಷ್ಟೇ ಶ್ರದ್ಧೆಯಿಂದ. ಅವ್ರು ಯಾವುದೇ ಡೆಸಿಗ್ನೇಷನ್ ಅವರಾಗಿರಲಿ ಕೆಲಸ ಮಾಡಬೇಕಾದ್ರೆ ಸೀಸನ್ 1 ಅಲ್ಲ ಸೀಸನ್ 2 ಅಲ್ಲ ನಂಗೆ ನೆನಪಿಲ್ಲ, ಸಿಕ್ಕಾಪಟ್ಟೆ ಮಳೆ ಬಿದ್ದು ಸೆಟ್ಟಿಗೇನೋ ಸೆಟ್ ಸೀಲಿ ಅದ್ರೊಳಗಡೆಯಿಂದ ಮಳೆ ಬರೋಕ್ಕೆ ಶುರು ಆಯ್ತು, ಹಿಂಗೆ ಸೀಲಿಂಗ್ ಏನೋ ಆಗಿ ಅದರಲ್ಲಿ ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇರೋರು ಸಹ ಪ್ಯಾಂಟ್ ಹಿಂಗೆ ಮಡ್ಚ್ಕೊಂಡು ಬಕೆಟು ಪೊರ್ಕೆ ಇಟ್ಕೊಂಡು ಒಳಗಡೆ ಹೋಗಿದ್ದಾರೆ. ಬಟ್ ಅಲ್ಲೂ ಕಂಟೆಸ್ಟೆಂಟ್ಸ್ನ ಆಗಿನ ಬ್ಲೈಂಡ್ಸ್ ಹಾಕಿ ಒಂದು ರೂಮಲ್ಲಿ ಕೂರಿಸಿ ಯಾರು ಅಲ್ಲಿ ಏನು ಆಗ್ತಿವೆ ಅದು ಗೊತ್ತಾಗದೇ ಇರೋ ಹಾಗೆ ಮಾಡಿ, ಏನೋ ವೆರಿ ಪ್ರೊಫೆಷ್ನಲ್. ಈಗ ಇತ್ತೀಚಿನ ಈ ಟೆಕ್ನಾಲಜಿ ತುಂಬಾ ಫಾರ್ವರ್ಡ್ ಆಗ್ತಾ ಇದೆ. ಅವನು AI ಒಂದು ಬಂದು ಕುಂತ್ಕೊಂಡಿದೆ. ಯಪ್ಪ ಕೇಳಿದರೆ AI ಬಗ್ಗೆ ಕೇಳಿದ್ರೆ ಹತ್ಬಿಡ್ತೆ. ಈಗ AI ನಿಮ್ಮ ಇಂಡಸ್ಟ್ರಿಗೆ ಅಥವಾ ನಿಮ್ಮ ವಾಯ್ಸ್ ಆರ್ಟಿಸ್ಟ್ ಆಗ್ಬೋದು, ಕಂಠದಾನ ಮಾಡೋದಕ್ಕಾಗ್ಬೋದು, ಬೇರೆ ಇಂಡಸ್ಟ್ರಿಗಳಿಗೆ ಬಂದು ಕುಂತಾಗ ಈಗ ನಿಮ್ಮ ಸವಾಲು ಏನೇ ಎದುರಾಗ್ಬೋದು, ಮತ್ತು ಕೆಲಸಗಳು ಕಡಿಮೆ ಆಗೋ ಸಾಧ್ಯತೆ ಇದೆಯಾ? ಈ ಬಳಕೆ ಜಾಸ್ತಿ ಆಗ್ತಾ ಇದೆಯಾ ನಿಮ್ಮ? ಏನಾಗುತ್ತೆ ಗೊತ್ತಾ ಸರ್, AI ಅನ್ನೋದು ಏನಾಗುತ್ತೆ ಈಗ ಯೂಶಲಿ ಸುಮಾರು ಶುರುವಾಗ್ಬಿಟ್ಟಿದೆ ಆಲ್ರೆಡಿ, ಸೀರಿಯಲ್ಸ್ ಎಲ್ಲ ಆಗ್ತಾ ಇದೆ. ಅಲ್ಲೇನು ಮಾಡ್ತಾರೆ ಅಂದರೆ 1 ಮೇಲ್ ಆರ್ಟಿಸ್ಟ್ 1 ಫೀಮೇಲ್ ಆರ್ಟಿಸ್ಟ್ ಇಟ್ಕೊಂಡು ಎಲ್ಲ ಕ್ಯಾರೆಕ್ಟರ್ಗಳಿಗೂ ಡಬ್ ಮಾಡಿಸ್ಕೊಂಡ್ಬಿಡ್ತಾರೆ. ಓಕೆ, ನೀವು ನಾರ್ಮಲ್ ಡಬ್ಬಿಂಗೇ ಮಾಡಬೇಕು, ಬಟ್ ಎಲ್ಲ ಕ್ಯಾರೆಕ್ಟರ್ಗೂ ಒಬ್ಬರೇ ಮಾಡಿಬಿಡ್ತಾರೆ, ಒಂದು ಮೇಲು ಫೀಮೇಲು ಅಂತ. ಆಮೇಲೆ AI ಎಲ್ಲ ಏನು ಮಾಡ್ತಾರೆ, ಅದು ಕ್ಲೋನಿಂಗಲ್ಲಿ ವಾಯ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ಈಗ ನನ್ನ ವಾಯ್ಸಿಂಗ್ ಅವಳು ಇದ್ದಾಳೆ ಅಂದರೆ ಓಕೆ ಅವಳ ವಾಯ್ಸ್ ಬರುತ್ತೆ, ಚಿಕ್ಕ ಮಗು ಇದೆ ಅಂದರೆ ಅದಕ್ಕೆ ಅದು ಬರುತ್ತೆ, ಅಜ್ಜಿ ಯಾರು ಇದ್ದಾರೆ ಅವ್ರ ವಾಯ್ಸ್ ಬರುತ್ತೆ. ಸೊ ಹಾಗಾಗಿ ಮನುಷ್ಯ ಬೇಕಾದರೆ ಬರೀ ಅದು ಆ ಮಾಡ್ಯುಲೇಷನ್ ಮಾತ್ರ ಚಿಕ್ಕ ಮಗು ಅದು ನಾರ್ಮಲ್ ವಿಳ್ಮ ಅದು ಏನೋ ಆ ಥರ ಮಾತ್ರ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಏನಂದರೆ ನನ್ನಂಥವ್ರಿಗೆ ಅದು ಬರೋಲ್ಲ ಸರ್, ಅದು ಬರೋಲ್ಲ. ಯಾಕೆ ಅಂತಂದರೆ ಈಗ ಅಗೇನ್ ಪ್ಯಾಷನ್ ಬಗ್ಗೆ ಹೇಳಿತ್ತಲ್ವಾ, ನನಗೆ ಆ ಕ್ಯಾರೆಕ್ಟರ್ ಬೇಕು, ಆ ಕ್ಯಾರೆಕ್ಟರ್ಲಿ ಇನ್ವಾಲ್ವ್ ಆಗಿ ರೂಢಿ ಇರುತ್ತೆ, ಆ್ಯಂಡ್ ಅದೇನೇ ಬೇಕಾಗಿರೋದು, ಅದೇ ಆಸೆ. ಅವಕಾಶಗಳು ಕಿತ್ಕೊಳ್ಳಲ್ವ ಅಂಥದ್ದು? ಅವಕಾಶಗಳು ಖಂಡಿತ ಕಿತ್ಕೊಳ್ಳುತ್ತೆ, ಬಟ್ ಅಗೇನ್ ಯಾರೋ ಒಬ್ಬರಿಗೆ ಅದೇನೋ ನಾನು ಟ್ರ್ಯಾಕು ಮಾಡ್ತೀನಿ ಪರವಾಗಿಲ್ಲ, ನನಗೇನು ಇನ್ವಾಲ್ವ್ಮೆಂಟೇನೇ ದೊಡ್ಡ ಮಾತಲ್ಲ ನನಗೆ ಅನ್ನೋರಿಗೆ, ಅವ್ರಿಗೆ ನೋಡ್ರು ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ಗೂ ಮಾಡ್ತಾರೆ, ಒಂದು ದಿನಕ್ಕೊಂದು 5 ಎಪಿಸೋಡ್ ಮಾಡ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಇದೇ ಬಟ್ ಇದ್ರ ಫ್ಯೂಚರ್ ಏನಾಗುತ್ತೆ ಗೊತ್ತಿಲ್ಲ. ಸದ್ಯದ ಕ್ವಾಲಿಟಿಗೆ ಫ್ಯೂಚರ್ ಅಷ್ಟೇನು ಚೆನ್ನಾಗಿದೆ ಅಂತ ಕಾಣಿಸ್ತಿಲ್ಲ, ಬಟ್ ಇವು ನೆವರ್ ನೋ. ಯಾಕೆಂದರೆ ಈಗ ನಮ್ಮ ಇಂಡಸ್ಟ್ರಿ ನೋಡಿ, ಏನದು ರೀಲ್ ಬಂತು, ಟೇಪ್ ಬಂತು, ಇದು ಮೆಮೊರಿ ಕಾರ್ಡ್ ಬಂತು, ಚಿಪ್ಗಳು ಬಂದವೆ. ಈ ಥರ ಚೇಂಜ್ ಆಗಿದೆ ಅಂದರೆ ಇದನ್ನು ಮುಂದೆ ಎಲ್ಲೋ ಹೋಗ್ಬೋದು, ಇವು ನೆವರ್ ನೋ. ಬಟ್ ಆ ರಿಯಲ್ ಇಮೋಷನ್ನೇ ಕ್ಯಾರೆಕ್ಟ್ರಿಗೆ ಎಲ್ಲ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗೋಕ್ಕೆ ಆಗಲ್ಲ. ಏನೋ ನೀವು ಮಹಿಳೆಯಾಗಿ ಇಂಡಸ್ಟ್ರಿ ಎದುರಿಸೋ ಸವಾಲುಗಳು ಏನೇನಿದೆ? ಸಾಮಾನ್ಯವಾಗಿ ಮಹಿಳೆಯಾಗಿ ಕೆಲವೊಂದು ಸವಾಲುಗಳು ಇದ್ದೇ ಇರ್ತವೆ. ಸೊ ಆ ಸವಾಲು ಎದುರಿಸಿದೇನು, ಹೇಗೆ ನಿಭಾಯಿಸಿದ್ದೀರಿ ಸರ್? ಈ ಇಂಡಸ್ಟ್ರಿ ಹೆಂಗಿದೆ ಗೊತ್ತಾ, ಇಲ್ಲಿ ನೀವು ಮಹಿಳೆ, ನೀವೊಬ್ಬ ಪುರುಷ, ಗಂಡು, ವಾಟ್ ಎವರ್, ಅದಕ್ಕಿಂತ ಇಂಡಸ್ಟ್ರಿ ಒಳಗೆ ಬರಬೇಕಾಗಿರೋ ಚಾಲೆಂಜಸ್ಸೇ ಜಾಸ್ತಿ. ಆಯಿತಾ? ಈಗ ನಾನು ಒಂದು ಹೆಣ್ಣಾಗಿ ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ಹೇಳ್ಬೋದು ಅಷ್ಟೇ. ಸರ್ ಹಂಗಾಗಿತ್ತು ಎಸ್ಪೆಷಲಿ ಈಗ ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಇವನು ಕಾಸ್ಟಿಂಗ್ ಕೌಚ್ ಏನೋ ಇವನು ತುಂಬ ಕೆಟ್ಟದಾಗ ವರ್ತನೆ ಮಾಡಕ್ಕೆ ಬರ್ತಾರೆ, ಏನು ಫಿಲ್ಟ್ರಲ್ದಂಗೆ ಮಾತಾಡ್ಬಿಡ್ತಾರೆ, ಅವೆಲ್ಲ ಹೌದು. ಬಟ್ ಅಗೇನ್ ಅದು ನಾವು ಎಂಥ ವ್ಯಕ್ತಿ, ನಮಗೇನು ಬೇಕು ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಈಗ ನಾನು ನನ್ನ ಟ್ಯಾಲೆಂಟಿಂದ ಅಥವಾ ಏನೋ ನನ್ನ ಪ್ಯಾಷನಿಂದನೇ ನಾನು ಮುಂದೆ ಬರಬೇಕು ಅಂತ ಇದ್ದೀನಿ ಅಂದರೆ ನನಗೆ ಶಾರ್ಟ್ಕಟ್ ಅವಶ್ಯಕತೆ ಇರಲ್ಲ. ಸ್ವಲ್ಪ ಲೇಟ್ ಆಗಬಹುದು, ಸಕ್ಸಸ್ ಸ್ವಲ್ಪ ಲೇಟ್, ಶಾರ್ಟ್ಕಟಲ್ಲಿ ಏನಾಗುತ್ತೆ, ನೀವು ಒಂದು 2-3 ಪ್ರಾಜೆಕ್ಟ್ ಮಾಡ್ಬೋದು, ಜನ ನೀವು ಆಚೆ ಗುರ್ತು ಹಿಡಿತಾರೆ, ಬಟ್ ಜೀವನ ಪೂರ್ತಿ ಮನೇಲಿ ಓದ್ತೀರಿ. ಆಮೇಲೆ ಚಾನ್ಸ್ಗಳೇ ಸಿಗತ್ತೆ ಇಲ್ವಲ್ಲ. ಏಕೆಂದರೆ ನೀವು ಪರ್ಫಾರ್ಮ್ ಮಾಡ್ತಿದ್ದೀರಾ, ಆ್ಯಕ್ಟಿಂಗ್ ಆಗಲಿ ಡಬ್ಬಿಂಗ್ ಆಗಲಿ ಏನು ಬೇಕಾದರೂ ಇರ್ಕೊಳ್ಳಿ, ನಿಮ್ಮೊಳಗೇನೋ ಟ್ಯಾಲೆಂಟ್ ಇದೆ ಅಂದರೆ ಅದು ನಿಮ್ಮನ್ನೇ ಹೇಳ್ಕೊಂಡು ಹೋಗುತ್ತೆ. ಯಾವ ಥರ ಈಗ ನೋಡಿ, ಯಾವುದೋ ಒಂದು ಮೂವಿಲಿ ಒಂದು ಹೊಸ ಹೀರೋಯಿನ್ ಇದ್ದಾಳೋ ಅಥವಾ ಹೊಸ ಹೀರೋ ಇದ್ದಾಳೋ, ಅವ್ನಿಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್.
ಪ್ರತಿಯೊಬ್ಬ ಡೈರೆಕ್ಟರ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಮಾಡೋದೇನು ಆ ಮೂವಿಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡುವಂಥ ಒಬ್ಬ ಹಿರಿಯ ಕಲಾವಿದನೋ ಅಥವಾ ಆ ಟೈಮಿನ ಅದ್ಭುತವಾದ ಕಲಾವಿದರು ಯಾರನ್ನೂ ಸೇರಿಸ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿಗೆಲ್ಲ ಅದನ್ನ ಪ್ಯಾಚಪ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ಇಟ್. ಇನ್ನು ಹುಡುಗಿ ಹೆಣ್ಣಾಗಿ ಏನು ಕಷ್ಟಪಡ್ತೀವಿ ಅನ್ನೋದಕ್ಕಿಂತ ಇಂಡಸ್ಟ್ರಿಲೇ ಅದು ಇದೆ. ಹೌದು, ಅದು ಇತ್ತೀಚೆಗೆ ತುಂಬ ಜಾಸ್ತಿ ಕೇಳಿ ಬರ್ತಿದ್ವಿ ಮಾತುಗಳು. ಇತ್ತೀಚೆಗೆ ಹೇಳಿ ಸರ್, ಮುಂಚೆಯಿಂದನೂ ಇದೆ, ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಅದು ಇದು ಇರೋದಕ್ಕೆ ಜಾಸ್ತಿ ಆಗಿದೆ ಅಷ್ಟೇ. ಬಟ್ ಅಗೇನ್ ಇಫ್ ಯು ವಾಂಟ್ ಟು ಬಿ ಕ್ಲೀನ್, ನಿಮ್ಮ ಸ್ವಂತ ನಿಮ್ಮೇನಂತಾರೆ ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಗೆ ನಂಬಿಕೆ ಇದೆ, ಟ್ಯಾಲೆಂಟ್ ಇಲ್ಲ ಅಂದರೂ ನಿಮ್ಮ ಪ್ಯಾಷನ್ ಬಿಟ್ಟುಕೊಡದೆ ಏನೋ ಐ ವಿಲ್ ಡೂ ಇಟ್ ಅಂತ ಮಾಡ್ತಾ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಸಕ್ಸಸ್ ಖಂಡಿತ ಸಿಗುತ್ತೆ. ಈ ಇಂಡಸ್ಟ್ರಿ ಯಾರನ್ನೂ ಆ ಥರ ಕೈ ಬಿಡಲ್ಲ ಇದು. ನೀವು ಮಹಿಳೆಯರಿಗೆ ತುಂಬ ಸ್ಫೂರ್ತಿ ಇದ್ರಿ. ಸೊ ಮಹಿಳೆಯರ ದಿನಚರಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡಲಿ, ಎಲ್ಲ ಅವ್ರಿಗೆ ಗೊತ್ತಿದೆ, ಬಟ್ ಪಾಪ ಎಕ್ಸ್ಪ್ರೆಸ್ ಮಾಡಿರಲ್ಲ ಅಷ್ಟೇ. ಏನೋ ವಿ ಆರ್ ಆಸಮ್, ಏನೋ ನಾವಿಲ್ಲಿ ಹುಟ್ಟಿರೋದೇ ಏನೋ ಒಂದು ಸಾಧನೆ ಮಾಡೋಕ್ಕೆ. ಏನೋ ನಾವಿಲ್ಲ ಅಂದರೆ ಏನೂ ಇಲ್ಲ. ಓಕೆ, ಸ್ವಲ್ಪ ಇದು ಹೆಣ್ಣು ತುಂಬ ಅಗತ್ಯ ಸರ್. ಹೆಣ್ಣಲ್ಲಿ ಏನಾಗುತ್ತೆ, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ದರ್ವ ಇಲ್ದಂಗೆ ಏನೂ ಇಲ್ಲ. ನಿಜ. ಥ್ಯಾಂಕ್ ಯು ಮ್ಯಾಮ್, ಇಷ್ಟೊತ್ತು ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಫೆಡರಲ್ ನ್ಯೂಸ್ ಕರ್ನಾಟಕ ವಿಶೇಷ ಸಂದರ್ಶನ ಕೊಟ್ಟಿದ್ದಕ್ಕೆ. ಅಲ್ಲ, ನನಗೆ ನನ್ನ ಕನ್ಸಿಡರ್ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಅದು ನಿಮ್ಮ ಸಾಧನೆನ ಒಂದು ಸಾಧನೆ ಎಲ್ಲೋ ಕಡೆ ಯಾವುದೋ ಒಂದು ಮೂಲೆಯಿಂದ ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ. ಸಾಧನೆ ಇನ್ನೂ ಗೊತ್ತಿಲ್ಲ ಸರ್, ಮಾಡಿದಿನ ಬಿಟ್ಟಿದ್ದೀನ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸಾಧನೆ ಅನ್ನೋದು ತುಂಬ ದೊಡ್ಡ ಪದ. ಅದೇನು ಇನ್ನೂ ಏನಂತಾರೆ ಅಲ್ಲೆಲ್ಲ ಇನ್ನೂ ರೀಚ್ ಆಗಿದ್ದೀನಿ ಅನ್ನೋದೆಲ್ಲ ಏನಿಲ್ಲ. ಇಲ್ಲ, ಅದು ಅದಕ್ಕೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದಾಗ ಸೊ ಅದು ಒಂದು ಹಂತಕ್ಕೆ ಸಾಧನೆನೇ ಅದು. ಸೊ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನೀವು ಇಷ್ಟೊಂದು ವಾಯ್ಸ್ ಡೌನ್ ಮಾಡ್ಕೊಂಡು ಇಷ್ಟು ವರ್ಷ ನೀವು ಫೀಲ್ಡಲ್ಲಿ ಇಟ್ಕೊಂಡು ಅದು ಎಷ್ಟೋ ಜನ ಬಂದು ಬಿಟ್ಟು ಹೋಗಿರೋದು ಉಂಟು. ಸೊ ಅದನ್ನೆಲ್ಲ ಇಲ್ಲಿ ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಪೇಷನ್ಸ್ ಬೇಕು ಸರ್. ಸಾಯಿಬಾಬನ ಭಕ್ತರಿಗೆ ಗೊತ್ತಿರುತ್ತೆ ಇದು ಶ್ರದ್ಧಾ ಆ್ಯಂಡ್ ಸಬೂರಿ. ಅದಿಲ್ಲ ಅಂದರೆ ಓನ್ ನೈಟ್ ಸಕ್ಸಸ್ ಯಾರಿಗೂ ಸಿಗಲ್ಲ ಸರ್. ಓನ್ ನೈಟ್ ಸಕ್ಸಸ್ ಸಿಕ್ಕಿದ್ರು ಅವ್ರು ಹಿಂದೆ ಅದು ಎಷ್ಟು ವರ್ಷ ಕೆಲಸ ಮಾಡಿರ್ತಾರೋ ಅದಕ್ಕೆ ಅವ್ರಿಗೆ ಓನ್ ನೈಟ್ ಸಕ್ಸಸ್ ಸಿಕ್ಕಿರುತ್ತೆ. ಏನಾದ್ರು ಆಗಲ್ಲ, ಇಲ್ಲಿ ಒಂದು ಕ್ಲಿಕ್ ಮೂಮೆಂಟ್ ಬರುತ್ತೆ, ಅದು ಆ ಕ್ಲಿಕ್ ಮೂಮೆಂಟ್ ಕಾಯ್ಬೇಕಷ್ಟೇ. ಅಷ್ಟೇ. ಈಗ ನೋಡಿ ಸರ್, ನಮ್ಮ ಇಂಡಸ್ಟ್ರಿಯಲ್ಲೇ ದೊಡ್ಡ ದಿಗ್ಗಜರ ಕುಟುಂಬಗಳಿದ್ದಾವೆ, ಏನೋ ಹೆಸರು ಹೇಳ್ಬಾರ್ದು, ಓಕೆ. ಬಟ್ ಈಗ ಅವರಲ್ಲೇ ನೋಡಿ, ಅವರಲ್ಲಿ ಎಂತೆಂಥವರು ಅವರ ತಂದೆ ತಾಯಿಯರಿದ್ರು ಅಂತ ಹೇಳಿ ಬಂದರು ಮಾಡಿದ್ರು, ಬಟ್ ಈಗ ಅವ್ರ ಮಕ್ಕಳಿಗೆ ಸಸ್ಟೈನ್ ಆಗೋಕ್ಕೆ ಆಗ್ತಾಯಿಲ್ಲ. ವೈ? ಪ್ರತಿಭೆನೂ ಇಂಪಾರ್ಟೆಂಟು, ಪ್ಯಾಷನ್ನು ಇಂಪಾರ್ಟೆಂಟ್. ಪ್ಯಾಷನ್ ಇದ್ದರೆ ಕಲಿತೀರ ನೀವು, ಏನೋ ಬಿಟ್ಬಿಡಲ್ಲ. ನಿದ್ದೆಗೆಟ್ಟಾದ್ರೂ ಐ ವಿಲ್ ಡೂ ಇಟ್ ಅನ್ನೋದು ಬರುತ್ತೆ. ಅದಕ್ಕೆ ನೀವು ಸಂದೇಶ ಏನು ಕೊಡ್ತೀರ ಮಹಿಳೆಯರಿಗೆ, ಏನು ಮಾಡಬೇಕು ಅಂತ? ಪ್ಯಾಷನ್ ಇರಬೇಕು, ಆ ಪ್ಯಾಷನ್ ಮೇಲೆ ಒಬ್ಸೆಷನ್ ಇರಬೇಕು. ಈಗ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆ ಗೋಲ್ ಸೆಟ್ ಮಾಡೋ ಇದನ್ನು ಅಚೀವ್ ಮಾಡೋ ತನಕ ನಾನು ಬಿಡಲ್ಲ ಅನ್ನೋದು ಬರಬೇಕು. ಆ ಛಲ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರಿಗಾದ್ರೂ ಆಗಲಿ. ಈಗ ನೋಡಿ, ಈಗ ನನಗೂ ಮಗ ಇದ್ದಾನೆ. ಈಗ ಬೆಳಗ್ಗೆ ಇದೊಂದು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಇಲ್ಲಿಗೆ ಕೆಲ್ಸಕ್ಕೆ ಬರಬೇಕು ಅಂತಂದರೆ ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು. ಓಕೆ, ಅವನಿಗೆ ಡಬ್ಬ ಕಟ್ಟಬೇಕು, ಅವನಿಗೆ ರೆಡಿ ಮಾಡಿಸ್ಬೇಕು, ಹೋಗಬೇಕು, ಅದು ಛಲನೇ. ಹೌದಾನೆ? 15 ನಿಮಿಷ ನಾನೇ ಒಂದು 5 ನಿಮಿಷ ಲೇಟ್ ಆಗಿರ್ತೀನಿ ಅಂತಂದರೆ ಆದರ್ಶ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. 5 ನಿಮಿಷ ಅಂದರೆ ಅದು ಮುಂದೆ 10-15 ನಿಮಿಷ ಲೇಟ್ ಆಗಿರುತ್ತೆ. ಛಲ ನಮ್ಮನ್ನು ಎಲ್ಲಿ ಬೇಕಾದ್ರೂ ತಲುಪಿಸುತ್ತೆ. ಇದರಲ್ಲಿ ಜೆಂಡರ್ ಅಗತ್ಯನೇ ಇಲ್ಲ, ಗಂಡಾಗಲಿ ಹೆಣ್ಣಾಗಲಿ, ಛಲ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಹೆಣ್ಮಕ್ಳಿಗೆ ಯಾಕೆ ಇದ್ದಿದ್ದು ಛಲ ಜಾಸ್ತಿ ಬೇಕಾಗುತ್ತೆ ಅಂತಂದರೆ, ನಮ್ಮ ಸಮಾಜ ಅನ್ಫಾರ್ಚುನೇಟ್ಲಿ ಹೆಂಗಾಗಿದೆ ಅಂದರೆ, ಗಂಡಸರಿಗೆ ಎಷ್ಟೋ ವಿಷಯಗಳು ಸ್ವಲ್ಪ ಸರಳ ಸುಲಭ, ನಾವು ಏನೋ ಪ್ರತಿಯೊಂದಕ್ಕೂ ಫೈಟ್ ಮಾಡ್ತಾ ನಿಲ್ಬೇಕು. ಯಾಕೆ ಓ ನೀನು ನಿನ್ನ ಮಗನಿಗೆ ಮಾತ್ರ ಕೊಡಿಸ್ತಿದ್ಯಾ, ನನಗೆ ಕೊಡಿಸ್ತಾ ಇಲ್ಲ, ಅಲ್ಲಿಂದಲೇ ಶುರುವಾಗುತ್ತೆ. ಕರೆಕ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಮೇಘಾ ಜಕಾತಿ ಅವರ ಕಂಠದಾನದ ಸಾಧನೆ ಬಗ್ಗೆ. ಅವರ ಸಾಧನೆ ಇನ್ನಷ್ಟು ಶಿಖರಕ್ಕೇರಲಿ ಎಂದು ದಿ ಫೆಡರಲ್ ಕರ್ನಾಟಕ ಆಶಿಸುತ್ತದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.